ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ಇವತ್ತಿನ ಚರ್ಚೆಗೆ ಸ್ವಾಗತ. ಇವತ್ತು ನಾವು ನಮ್ಮ ದೈನಂದಿನ ದಿನಚರಿಗಳನ್ನ ಹೇಗೆ ಉತ್ತಮಗೊಳಿಸಬಹುದು ಅನ್ನೋದರ ಬಗ್ಗೆ ಮಾತಾಡೋಣ. ಹೌದು, ಅಂದ್ರೆ ನಮ್ಮ ಯಶಸ್ಸು, ನಮ್ಮ ಆರೋಗ್ಯ, ಆಮೇಲೆ ಒಟ್ಟಾರೆ ನಮ್ಮ ಸಂತೋಷಕ್ಕೆ ಇದನ್ನೆಲ್ಲ ಹೇಗೆ ಜೋಡಿಸಬಹುದು ಅಂತ ಅಲ್ವಾ? ಹೌದು, ಕರೆಕ್ಟ್. ಇದಕ್ಕಾಗಿ ನಾವು ತುಂಬಾ ಇಂಟ್ರೆಸ್ಟಿಂಗ್ ಮೂಲಗಳನ್ನ ನೋಡಿದ್ದೀವಿ. ಯೂಟ್ಯೂಬ್ ಚಾನೆಲ್ಸ್, ಗ್ರೇಟ್ ಐಡಿಯಾಸ್, ಗ್ರೇಟ್ ಲೈಫ್, ಥಿಂಕ್ ಅಪ್, ಎಕ್ಸ್ ಹಬ್, ಧೈರ್ಯ, ಮೋಟಿವೇಶನ್ ಇವೆಲ್ಲವುಗಳಿಂದನೂ ಮಾಹಿತಿ ಇದೆ. ಹೌದು, ಅಲ್ಲಿ ಯಶಸ್ವಿ ವ್ಯಕ್ತಿಗಳ ಅಭ್ಯಾಸಗಳು, ಸ್ಟೂಡೆಂಟ್ಸ್ಗೆ ಟಿಪ್ಸ್, ಆಮೇಲೆ ಕೆಲವೊಂದು ವೈದಿಕ ತತ್ವಗಳ ಆಧಾರಿತ ಸಲಹೆಗಳು ಸಿಕ್ಕಿವೆ. ನಮ್ಮ ಉದ್ದೇಶ ಏನು ಅಂದ್ರೆ ಈ ಎಲ್ಲ ಮಾಹಿತಿಗಳಿಂದ ಪ್ರಾಕ್ಟಿಕಲ್ ಆದ ತಂತ್ರಗಳನ್ನ, ಮುಖ್ಯವಾದ ವಿಷಯಗಳನ್ನ ಹೆಕ್ಕಿ ತೆಗೆಯೋದು. ಅಂದ್ರೆ ಬೇರೆ ಕಡೆ ಹೇಳಿರೋದ್ರಲ್ಲಿ ಏನ್ ಕಾಮನ್ ಇದೆ, ಏನ್ ವ್ಯತ್ಯಾಸ ಇದೆ ಅಂತ ನೋಡಿ. ಹೌದು, ನಮ್ದೇ ಆದ ಒಂದು ಒಳ್ಳೆ ರುಟೀನ್ ಮಾಡ್ಕೊಳ್ಳಕ್ಕೆ ಇವೆಲ್ಲ ಹೇಗ್ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಸರಿ, ಶುರು ಮಾಡೋಣ ಅಲ್ವಾ? ಖಂಡಿತ. ಮೊದಲಿಗೆ ಬಹುತೇಕ ಎಲ್ಲರೂ ಒಪ್ಪುವ ಒಂದು ವಿಷಯ ಇದೆ, ಬೆಳಗಿನ ಸಮಯ, ದಿನದ ಆರಂಭ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತಾರೆ. ಹೌದೌದು, ಬೆಳಗಿನ ಸಮಯದ ಪವರ್ ಬಗ್ಗೆ ಎಲ್ಲರೂ ಹೇಳ್ತಾರೆ. ಆದರೆ ಯಾವಾಗ ಹೇಳ್ಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಬೇರೆ ಅಭಿಪ್ರಾಯಗಳಿದೆ. ಹೌದಾ? ಹೇಗೆ? ಗ್ರೇಟ್ ಐಡಿಯಾಸ್ ಗ್ರೇಟ್ ಲೈಫಲ್ಲಿ 5 AM ಕ್ಲಬ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಸ್ಟ್ರಿಕ್ಟ್ ಆಗಿ 5 ಗಂಟೆಗೆ ಹೇಳೋದು. ಧೈರ್ಯ ಮೋಟಿವೇಶನ್ ಅಲ್ಲಿ ಬ್ರಹ್ಮ ಮುಹೂರ್ತ ಅಂತಾರೆ, ಸೂರ್ಯೋದಯಕ್ಕಿಂತ ಮುಂಚೆ. ಓ, ಬ್ರಹ್ಮ ಮುಹೂರ್ತ, ಅದು ಸ್ಪಿರಿಚುವಲ್ ಆಗಿ ಇಂಪಾರ್ಟೆಂಟ್ ಅಂತಾರಲ್ಲ? ಹೌದು, ಸೃಷ್ಟಿಕರ್ತನ ಸಮಯ, ಆಧ್ಯಾತ್ಮಿಕ ಸಾಧನೆಗೆ ಒಳ್ಳೆಯದು ಅಂತ. ಆದರೆ ಥಿಂಕ್ ಅಪ್ ಪ್ರಕಾರ ಅಷ್ಟು ಬೇಗ ಅಂದ್ರೆ 3-4 ಗಂಟೆಗೆ ಏಳಲೇಬೇಕು ಅಂತ ಏನಿಲ್ಲ. ಹೌದಾ? ಬದಲಿಗೆ ಒಂದು ಸ್ಥಿರವಾದ ಸಮಯ ಅಂದ್ರೆ ಒಂದು ಕನ್ಸಿಸ್ಟೆಂಟ್ ಟೈಮ್ ಪಾಲಿಸೋದು ಮುಖ್ಯ ಅಂತಾರೆ. ಉದಾಹರಣೆಗೆ 5:30 to 7 ಗಂಟೆ ಒಳಗೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಎಕ್ಸಾಕ್ಟ್ ಟೈಮ್ಗಿಂತ ಒಂದು ಸ್ಥಿರವಾದ, ಉದ್ದೇಶಪೂರ್ವಕವಾದ ಆರಂಭ ಮುಖ್ಯ ಅಂತಾನಾ ಇದರರ್ಥ? ಖಂಡಿತವಾಗಿ. ಬೇಗ ಹೇಳೋದ್ರೆ ಹಿಂದಿನ ಕಾರಣಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಥಿಂಕ್ ಅಪ್ ಹೇಳೋ ಹಾಗೆ ಆ ಟೈಮಲ್ಲಿ ಹೊರಗಡೆ ಒಂಥರ ಶಾಂತವಾಗಿರುತ್ತೆ, ಡಿಸ್ಟ್ರಾಕ್ಷನ್ಸ್ ಕಡಿಮೆ. ಹೌದು, ಅದು ನಿಜ. ನಮ್ಮ ಮಿಡುಳು ಕೂಡ ಆಗತಾನೆ ರೆಸ್ಟಿಂದ ಎಚ್ಚೆತ್ತು ಫ್ರೆಶ್ ಆಗಿರುತ್ತೆ, ಚುರುಕಾಗಿರುತ್ತೆ. ಗ್ರೇಟ್ ಐಡಿಯಾಸ್ ಗ್ರೇಟ್ ಲೈಫ್ ಒಂದು ಸೈಂಟಿಫಿಕ್ ಕಾರಣ ಕೂಡ ಕೊಡುತ್ತೆ. ಅದೇನು? ಬೆಳಿಗ್ಗೆ ವ್ಯಾಯಾಮ ಮಾಡೋದ್ರಿಂದ BDNF ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತಂತೆ, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಫಿಕ್ ಫ್ಯಾಕ್ಟರ್. BDNF ಅಂದ್ರೆ? ಅದನ್ನ ಒಂಥರ ಮೆದುಳಿನ ಗೊಬ್ಬರ ಅನ್ಬೋದು. ಇದು ಹೊಸ ನರಕೋಶಗಳ ಸಂಪರ್ಕಕ್ಕೆ ಅಂದ್ರೆ ನ್ಯೂರಲ್ ಕನೆಕ್ಷನ್ಸ್ಗೆ ಹೆಲ್ಪ್ ಮಾಡುತ್ತೆ. ನಮ್ಮ ಗಮನ, ಕಲಿಕೆ ಎಲ್ಲ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಅಪ್ಪ, ಹಾಗಾದ್ರೆ ವ್ಯಾಯಾಮ ಬರೀ ದೇಹಕ್ಕಲ್ಲ, ಮೆದುಳಿನ ಕಲಿಕೆಗೂ ಡೈರೆಕ್ಟ್ ಆಗಿ ಹೆಲ್ಪ್ ಆಗುತ್ತಾ? ಅದು ನಿಜವಾಗ್ಲೂ ಆಸಕ್ತಿಕರವಾಗಿದೆ. ಎಕ್ಸ್ಪಬ್ ಅಲ್ಲೂ ಒಂದು ಸಿಂಪಲ್ ಟೆಕ್ನಿಕ್ ಹೇಳಿದ್ರಲ್ಲ? ಹೌದು, ಅದು ಎದ್ದ ತಕ್ಷಣ ಅಂಗೈಗಳನ್ನು ಉಜ್ಕೊಂಡು ಆ ಬಿಸಿ ಅಂಗೈಗಳನ್ನ ಕಣ್ಣಿನ ಮೇಲೆ ಇಟ್ಕೊಳ್ಳೋದು. ಕೇಳಿದೀನಿ. ಅದರಿಂದ ಏನು ಉಪಯೋಗ? ಅದು ನಮ್ಮ ಅಂಗೈಯಲ್ಲಿರೋ ನರಗಳ ತುದಿಗಳನ್ನ ಅಂದ್ರೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ನ ಆಕ್ಟಿವೇಟ್ ಮಾಡುತ್ತೆ. ಮೆದುಳಿಗೆ ಒಂಥರ ಎದ್ದೇಳು ಅಂತ ಸಿಗ್ನಲ್ ಕಳಿಸಿದ ಹಾಗೆ ಆಗುತ್ತೆ ಅಂತಾರೆ. ಸಿಂಪಲ್ ಆದ್ರೂ ದಿನ ಚುರುಕಾಗಿ ಶುರು ಮಾಡಕ್ಕೆ ಹೆಲ್ಪ್ ಆಗ್ಬೋದು. ಸರಿ, ಎದ್ದ ತಕ್ಷಣ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಕ್ಲಿಯರ್ ಆಗಿ ಹೇಳಿದಾರಲ್ವಾ? ಫೋನ್ ಮುಟ್ಬಾರ್ದು ಅನ್ನೋದು ಕಾಮನ್ ಆಗಿದೆ. ಹೌದು, ಥಿಂಕ್ ಅಪ್ ಅದರ ಕಾರಣನೂ ಹೇಳಿದೆ. ಎದ್ದ ತಕ್ಷಣ ಫೋನ್ ನೋಡಿದ್ರೆ, ಅದರಲ್ಲೂ ಸೋಷಿಯಲ್ ಮೀಡಿಯಾ, ನ್ಯೂಸ್ ಎಲ್ಲ ನೋಡಿದ್ರೆ ನಮ್ಮ ಬಾಡಿಲಿ ಕಾರ್ಟಿಸೋಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗ್ಬೋದು.